ಬಂಧುಗಳೇ, ಎಲ್ರಿಗೂ ಮೈತ್ರಿಪೂರ್ಣ ಜೈ ಭೀಮ್. ನನ್ನ ಹೆಸರು ಸಾಗರ್ ಇಸ್ಪೂರ್ ಅಂತೇಳಿ, ತಾಲೂಕು ಅಧ್ಯಕ್ಷರು ಅಂಬೇಡ್ಕರ್ ಸೇವಾ ಸಮಿತಿ ಅಫ್ಜಲ್ಪುರ. ಬಂಧುಗಳೇ, ಕಲಬುರಗಿ ಜಿಲ್ಲೆಯಲ್ಲಿ ಮತ್ತು ವಿಜಯಪುರ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಅತಿವೃಷ್ಟಿ ಹಾನಿ ಮತ್ತು ಅನಾವೃಷ್ಟಿ ಹಾನಿ ಎಲ್ಲ ರೀತಿಯಿಂದ ನಾವು ನೋಡಿದಾಗ ಕಲಬುರಗಿ ಜಿಲ್ಲೆಯಲ್ಲಿ ಒಂಚೂರು ವಿಪರೀತವಾಗಿ ಹಾನಿ ಆಗಿರೋದ್ರಿಂದ ವಿಶೇಷವಾಗಿ ನಾನು ಕಲಬುರಗಿ ಜಿಲ್ಲೆಯಿಂದ ಮಾತಾಡ್ತೀನಿ. ಅದರಲ್ಲೂ ವಿಶೇಷವಾಗಿ ಅಫ್ಜಲ್ಪುರದು. ಈ ಅತಿವೃಷ್ಟಿ ಹಾನಿಯಿಂದಾಗಿ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಹತ್ತಿ ಬೆಳೆಗಾರರು, ಕಬ್ಬು ಬೆಳೆಗಾರರು ಮತ್ತು ತೊಗರಿ ಮುಂತಾದ ಬೆಳೆಗಳು ಮತ್ತು ವಾಣಿಜ್ಯಾತ್ಮಕ ಬೆಳೆಗಳು ಯಾವ್ಯಾವ ಇರ್ತಾವೆ, ಬಹುತೇಕವಾಗಿ ನದಿ ದಡದಲ್ಲಿರ್ತಕ್ಕಂಥ ಪ್ರತಿಯೊಂದು ಕೂಡ ಹೊಲ ಇವತ್ತಿನ ದಿನ ನಷ್ಟ ಆಗಿ ರೈತ ಕಂಗಾಲಾಗಿದ್ದಾನೆ. ಅದಕ್ಕೆ ಉದಾಹರಣೆಯಾಗಿ ನಾವು ತೆಗೆದುಕೊಳ್ಳೋದಾದರೆ, ನಿನ್ನೆ 10:30ಕ್ಕೆ ಆಲ್ಮೇಲ್ ತಾಲೂಕಿನ ಬಗಲೂರು ಎಂಬ ಊರಿನಲ್ಲಿ ಬಾಗಪ್ಪ ಮಾದಾರ್ ಎಂಬ ವ್ಯಕ್ತಿ ಸಾಲದ ಬಾಧೆಯಿಂದ ತೀರಿ ಹೋಗಿದ್ದು ಮತ್ತು ಬೀದಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇದು ನಮ್ಮ ಕಣ್ಣೆದುರಿಗೆ ನಿದರ್ಶನವಾಗಿ ನಾವು ನೋಡ್ತಾ ಇದ್ದೀವಿ. ಯಾಕಪ್ಪ ಅಂತಂದ್ರೆ, ಬಡವರು ಮತ್ತು ಬಲ್ಲಿದರು ತುಳಿತಕ್ಕೊಳಗಾಗಿರ್ತಕ್ಕಂಥ ವ್ಯಕ್ತಿಗಳು ಸಾಲ ಮಾಡಿ ಮಾನಕ್ಕಂಜಿ ಯಾರಾದರೂ ಸಾಲಗಾರರು ಎದುರುಗಡೆ ಬಂದು ನಿಲ್ತಾರಪ್ಪ ಅಂಥೇಳಿ ಸಾಯ್ತಕ್ಕಂಥ ಮನಸ್ಥಿತಿಗೆ ಇವತ್ತಿನ ದಿನ ರೈತ ಹೋಗ್ತಾ ಇದ್ದಾನಪ್ಪ ಅಂತಂದರೆ ರೈತರಿಗೆ ತುಂಬ ಕಷ್ಟ ಆಗುತ್ತಾ ಇದೆ. ಆ ರೈತ ದೇಶದ ಬೆನ್ನೆಲುಬು ಅಂತೇಳಿ ನಾವೇನು ಕರಿತೀವಿ, ಆ ರೈತನ ಬೆನ್ನೆಲುಬು ಮುರಿತಕ್ಕಂಥ ಕೆಲಸ ಈ ಹೊಳಿ ಮಾಡ್ತಾ ಇದೆ ಮತ್ತು ಈ ಅತಿವೃಷ್ಟಿಯಿಂದ ಆಗ್ತಾಯಿದೆ. ಮಳೆ ಮತ್ತು ಭೀಮೆ ಭೋರ್ಗರಿತವಾಗಿ ಒಡೆದು ಭೀಮೆಯು ಮೈದುಂಬಿ ಹರಿದು ಮತ್ತು ರೈತರ ಪಾಲಿಗೆ ಸಿಂಹ ಸ್ವಪ್ನವಾಗಿ ಕಾಡಿ ರೈತರಿಗೆ ಸಂಕಷ್ಟಕ್ಕೀಡು ಮಾಡಿರ್ತಕ್ಕಂಥ ಈ ಅತಿವೃಷ್ಟಿಯಿಂದ ರೈತ ಕಂಗಾಲಾಗಿದ್ದಾನೆ. ರೈತರಿಗೆ ನ್ಯಾಯ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಮಾನ್ಯ ಘನ ಸರ್ಕಾರವು ಕ್ರಮ ಕೈಗೊಳ್ಳಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತಾ, ಮತ್ತು ವಿಶೇಷವಾಗಿ ನಾವು ಹೇಳೋದಾದರೆ ಗತ್ತರ್ಗ ಗ್ರಾಮಕ್ಕೆ, ಇಲ್ಲಿ ನಾನು ಮತ್ತೆ ಬರ್ತಾಯಿದ್ದೀನಿ, ಅಫ್ಜಲ್ಪುರ ತಾಲೂಕಿನ ಗತ್ತರ್ಗ ಗ್ರಾಮಕ್ಕೆ ಸುಮಾರು 6 ಕೋಟಿ ರೂಪಾಯಿ ರಸ್ತೆ ನಿರ್ಮಿಸಬೇಕು ಅಂತೇಳಿಕೆಸಿಂದ್ರೆ ಆಲ್ರೆಡಿ ಒಂದು ಟೆಂಡರ್ ಕರೆದು ಟೆಂಡರ್ ಕೂಡ ಆಗಿ ಈಗ ಆಲ್ರೆಡಿ ಕಾಂಟ್ರಾಕ್ಟ್ರು ಕೂಡ ಈ ಕೆಲಸ ಮಾಡಲಿಕ್ಕೆ ಬಂದು ಕೆಲಸ ಕೂಡ ಕರೆಕ್ಟಾಗಿ ಮಾಡಿದೆ. ಅದೇನು ಅದು ಮ್ಯಾಲಿಂದು ಇದು ರಸ್ತೆ ಇದೆಯಲ್ಲ, ಡಾಂಬರೀಕರಣದ ರಸ್ತೆ ಹಳೇದು, ಅದು ಮತ್ತೆ ವಾಪಸ್ ಅಲ್ಲೇ ಪ್ಯಾಚಪ್ ಮಾಡ್ತಕ್ಕಂಥ ಕೆಲಸ ಈ ಕಾಂಟ್ರಾಕ್ಟ್ರು ಮಾಡ್ತಾಯಿದ್ದಾರೆ. ಅವರು ಮಾಡ್ತಾ ಇರೋದು ಕರೆಕ್ಟಾಗಿ ನಾವು ನೋಡೋದಾದರೆ ಅಲ್ಲಿ ಎಸ್ಟಿಮೇಟ್ನಲ್ಲಿ ಇರೋ ಹಾಗೆ ಮಾಡ್ತಾಯಿಲ್ಲ, ತಪ್ಪು ದಾರಿಗೆ ತೊಳ್ತಾ ಇದ್ದಾರೆ. ಮತ್ತು ಈ ಅತಿವೃಷ್ಟಿಯಿಂದ ಆ ರಸ್ತೆ ಮೇಲೆ ನೀರು ಬಂದು ಆ ರಸ್ತೆ ಕೂಡ ಒಡೆದು ಹೋಗುತ್ತಾ ಇದೆ. ದಯವಿಟ್ಟು ಈ ಮಳೆ ಮತ್ತು ಭೀಮೆ ಇವೆರಡರಿಂದ ಗತ್ತರ್ಗಿ ಗ್ರಾಮದ ರಸ್ತೆ ಸಂಪೂರ್ಣವಾಗಿ ಹಾಳಾಗಿದ್ದು, ಈ ರಸ್ತೆಯು ಈ ಯಾವುದೇ ಕಾಂಟ್ರಾಕ್ಟರ್ ಕೂಡಲೇ ಕರೆಕ್ಟಾಗಿ ಕೆಲಸ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೆಲಸ ಮಾಡಿದರೆ ಮಾತ್ರ ಆಗುತ್ತೆ. ಇಲ್ಲ ಅಂತಂದರೆ ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ ನಮ್ಮ ಗತ್ತರ್ಗಿ ಗ್ರಾಮದ ಜನತೆ ಮತ್ತು ಈ ಗತ್ತರ್ಗಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸ್ತಕ್ಕಂಥ ರಸ್ತೆ ಮೇಲಿರ್ತಕ್ಕಂಥ ಪ್ರತಿಯೊಂದು ಹಳ್ಳಿಯವರು ಕೂಡ ಅನುಭವಿಸ್ತಾ ಇದ್ದಾರೆ. ಯಾವುದೋ ಒಬ್ಬ ಕಾಂಟ್ರಾಕ್ಟರ್ ಕೊಡೋದಲ್ಲದೆ ಆ ಕಾಂಟ್ರಾಕ್ಟರ್ ಕರೆಕ್ಟಾಗಿ ಕೆಲಸ ಮಾಡದೆ ತನ್ನ ಜೇಬಿಗೆ ಉಳಿಸ್ಕೊಳ್ಬೇಕಪ್ಪ ಅಂಥೇಳಿ, ದುಡ್ಡು ಉಳಿಸ್ಬೇಕು ಅಂಥೇಳಿ ಈ ರೀತಿಯಾಗಿ ಜನರಿಗೆ ಕಷ್ಟ ಕೊಡೋದು ಸರಿಯಲ್ಲ. ಯಾವುದೇ ಕಾಂಟ್ರಾಕ್ಟ್ರಲ್ಲಿ ಅದ್ರ ಬಗ್ಗೆ ಅಂತೂ ನಮ್ಮ MLA ಸಾಹೇಬ್ರಿಗಂತೂ ವಿಶೇಷವಾಗಿ ನಾವು ಹೇಳೋದಾದರೆ, ಅವರು ನಮ್ಮ ಗತ್ತರ್ಗಿ ಹೈಸ್ಕೂಲ ಕಟ್ಟಡ ಕಟ್ಟಿದಾರಲ್ಲ,
ಅದೇ ರೀತಿಯೇ ಅದು ಕರೆಕ್ಟ್ ಇರದೇ ಇರತಕ್ಕಂಥ ಕಟ್ಟಡಕ್ಕೆ ಬಂದು ಉದ್ಘಾಟನೆ ಮಾಡ್ತಕ್ಕಂಥ ಭಾಗ್ಯ ಶಾಸಕರಿಗೆ ಇದೆಯಪ್ಪ ಅಂತಂತಂದರೆ ಈ ಶಾಸಕರು ಭಾಳ ದೊಡ್ಡವರು ಅದಾರ. ಹಾಗಾಗಿ ಇವರಿಗೆ ಅತಿ ಹೆಚ್ಚು ಭ್ರಷ್ಟಾಚಾರ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಶಾಸಕರು ಕೆಲಸ ಮಾಡ್ತಾರೆ. ಹಾಗಾಗಿ ಆ ಶಾಸಕರಿಗೆ ನಾನೇನು ಜಾಸ್ತಿ ಮನವಿ ಮಾಡ್ಕೊಳ್ಳಲ್ಲ. ನಮ್ಮ ಗತ್ತರಿಗೆ ಗ್ರಾಮಕ್ಕೆ ತಾವೇನು ಬರ್ತೀರಿ ಆ ಕಚ್ಚಾ ರೋಡ್ನಾಗ ಬರಲಾರ್ದೆ ಕರೆಕ್ಟಾಗಿ ಸಾಪಾಗಿ ಬಂದು ಹೋಗೋ ರೀತಿಲಿ ನಿಮಗಾದ್ರೂ ರೋಡ್ ಮಾಡ್ಕೊಳ್ರಿ. ಈ ಜನ ನಾವು ಸಾಯ್ತಾ ಇದ್ದೀವಿ. ನಿಮ್ಮಿಂದಾಗಿ ನಿಮ್ಗೆ ಆರಿಸಿ ತೊಗೊಂಡು ಬಂದು ಅಫ್ಜಲ್ಪುರ ತಾಲೂಕಿನ ಮಹಾಜನತೆ ಹೆಂಗಾಗಿದೆಯಪ್ಪ ಅಂತಂದರೆ ಯಾಕಪ್ಪ ಇವ್ರಿಗೆ ತಗೊಂಡು ಬಂದಿದ್ದೀನಿ ಅನ್ನೋ ಲೆವೆಲ್ನಲ್ಲಿ ಇವತ್ತಿನ ದಿನ ಜನ ವಿಚಾರ ಮಾಡ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈ ಕಾಂಟ್ರಾಕ್ಟರ್ ಮತ್ತು MLA ಮತ್ತು ಸಂಬಂಧಪಟ್ಟ AEE ಮತ್ತು JEE ರವರಿಗೆ ಮತ್ತು ತಾಲೂಕು ಆಡಳಿತಕ್ಕೆ ಕರೆಕ್ಟಾಗಿ ಕೆಲಸ ತಗೊಳ್ಬೇಕು ಅಂತೇಳಿ ನಾನು ಈ ಮೂಲಕ ಒತ್ತಾಯಿಸ್ತಾ ಇದ್ದೀನಿ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.